ಅದೊಂದು ಜಾಗ ಇತ್ತು. ಅಲ್ಲಿಗೆ ನಾನು ಯಾವತ್ತಾದರೂ ಒಂದು ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮಿಡಲ್ ಕ್ಲಾಸ್ ಲೈಫ್ ಟೆನ್ಷನಿಂದ ನಾನು ಇನ್ನು ಟ್ರಾವೆಲ್ ಮಾಡೋದು ಕಷ್ಟ ಅಂತ ಅಂದ್ಕೊಂಡೆ. ಬಟ್ ಅದೊಂದು ದಿನ ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ. ಹಲೋ ಮಗ. ಹಲೋ, ಎಲ್ಲಿದ್ಯೋ? ಅಯ್ಯೋ ಮನೇಲಿ ಕಣೋ. ಸರಿ, ಟ್ರಿಪ್ ಹೋಗೋಣ ಅಂತ ಇದೀನಿ, ಬರ್ತೀಯಾ? ಟ್ರಿಪ್ಪ ಇಲ್ಲ ಕಣೋ, ಫುಲ್ಲು ಟೈಟ್. ಟೈಟ್ ಗೀಟ್ ಎಲ್ಲ ಇದ್ದಿದ್ದೇನೆ. ಈಗ ಪ್ಲಾನ್ ಮಾಡ್ತಾ ಇದೀನಿ, ಸುಮ್ಮನೆ ಹೊರಟು ಬರ್ತಾ ಇರೋ ಅಷ್ಟೇ, ಆಯ್ತಾ? ಆಯ್ತು. ಸೊ ನಾವು 2 days ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ಹೋಗೋ ದಾರಿಯಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. See the ocean, how it sways in the sun, keeping our stories in. ಇದು ನಮ್ಮ ಫಸ್ಟ್ ಡೆಸ್ಟಿನೇಷನ್. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿರೋದು. ಆದರೆ ನಮ್ಮ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಬಂದಿದ್ದಾರೆ ಅಂತ. We wake, hear the birds and see the sun. ವಾವ್, ದಿಸ್ ಈಸ್ ಅಮೇಝಿಂಗ್. ಚಳಿ ಪ್ಲಸ್ ಫುಲ್ಲು ಮಂಜು, ಮರಗಳ ಮಧ್ಯೆ ಅರ್ಲಿ ಮಾರ್ನಿಂಗ್ ವಾಕಿಂಗ್, ಇದೊಂದು ಫೀಲಿಂಗೇ ಬೇರೆ. ಆದರೆ ಒಂದು ಬೇಜಾರು, ಈ ಬೆಟ್ಟಗಳೆಲ್ಲ ಮೋಡಗಳ ಬ್ಲ್ಯಾಂಕೆಟ್ ಹಾಕ್ಕೊಂಡು ಮಲ್ಕೊಂಡ ಹಾಗೆ ಇತ್ತು. ಅದಕ್ಕೆ ನಾವೇ ಹುಡ್ಕೊಂಡು ಹೋದ್ವಿ ಎಲ್ಲಾದರೂ ಚೆನ್ನಾಗಿರೋ ವ್ಯೂ ಸಿಗುತ್ತಾ ಅಂತ. ಆ್ಯಂಡ್ ವಿ ಎಂಜಾಯ್ಡ್ ಹಿಯರ್. ಸಮಯ ಆಲ್ಮೋಸ್ಟ್ ಒಂದು ಬೆಳಿಗ್ಗೆ 11 ಗಂಟೆ ಆಗಿತ್ತು. ನಾವು ವಿ ಆರ್ ಗೋಯಿಂಗ್ ಒನ್ ಆಫ್ ದ ಬೆಸ್ಟ್ ಬಿಗ್ಗೆಸ್ಟ್ ವಾಟರ್ಫಾಲ್ ಇನ್ ದ ಮಿಡಲ್ ಆಫ್ ದ ಜಂಗಲ್. Hi guys. Hello, how are you? ಈಗ ಆಲ್ಮೋಸ್ಟ್ 5:30 ಆಗ್ತಾ ಬಂತು. ನಾವೀಗ ಆಕ್ಚುಲಿ ಎಲ್ಲಿದ್ದೇವೆ ಅಂದ್ರೆ ನಾವು ಡೈರೆಕ್ಟ್ ಸೀದಾ ಮಂಗಳೂರು ಬಂದ್ವಿ. ಮಂಗಳೂರಲ್ಲಿ ಸಮ್ಮರ್ ಸ್ಯಾಂಡ್ ಬೀಚ್ ಅಂತ ಉಳ್ಳಾಲದಲ್ಲಿದೆ. ಸೊ ವೆರಿ ಬ್ಯೂಟಿಫುಲ್ ಅಂಡ್ ವಾಟ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಸ್ಯಾಂಡ್. ಪ್ಲೇಸ್ ಮಾತ್ರ ಆಸಮ್ ಆಗಿದೆ. ಅಕ್ಷಯ್ ಬನ್ನಿ ಮುಂದೆ. ಎಂತ ನೀವು ಬೆಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು, ಆಯ್ತಾ? ಇವನ್ ಸಮ್ಮರ್ ಆದ್ರೂ ಸರಿ, ಸ್ವಲ್ಪ ರೈನಿ ಸೀಸನ್ ಆದ್ರೂ ಇಲ್ಲ, ಎಂತದೂ ಇಲ್ಲ. ಬಟ್ ಮಚ್ಚ ಸೂಪರ್ ಇದೆಯಲ್ಲ, ಇದು ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ವ್ಯೂ. ಐ ಥಿಂಕ್ ಇದು ಓವರ್ ಆಲ್ ಒಂದು 2 acres ಪ್ಲೇಸ್ ಇರ್ಬೋದು ಅನ್ಕೊಂತೀನಿ. ಸುಮಾರು ಮನೆಗಳ ತರ ಬಿಲ್ಡ್ ಮಾಡಿದ್ದಾರೆ, ಆಯ್ತಾ? ರೂಮ್ಸ್, ಅದು ಜಸ್ಟ್ ರೂಮ್ ಅಂತಾನೂ ಅಲ್ಲ, ಒಂದು ಟೆಂಟ್ ಹೌಸ್ ತರಾನೇ ಇದೆ. ನಾವು ಒಂದು 4 ಜನಕ್ಕಂತ ಬುಕ್ ಮಾಡಿರೋದು, ಬಟ್ 3 ಜನ ಇದೆ. ಒಬ್ಬ ಕೈ ಎತ್ಬಿಟ್ಟ. ಅರವಿಂದ್ ಈಗ ಅರವಿಂದ್ ನೋಡ್ತಾ, ಅರವಿಂದ್ ಅಂತ ಯಾರ ಹೆಸರು ಇರ್ತಾರೆ ನಿಮ್ ಫ್ರೆಂಡ್ಸ್ ಅಲ್ಲಿ, ಅವನ್ನ ಟ್ಯಾಗ್ ಮಾಡಿ ಕಮೆಂಟ್. ಓಕೆ, ಅವ್ರು ಯಾವ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರೆ ನಂಬರ್ 1 ಅನ್ನೋರೆಲ್ಲ ಇದೇ ಗೋಡು ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಎತ್ಬಿಟ್ಟ, ಆಯ್ತಾ? ಅವ್ನು ನಾವು ಟ್ಯಾಗ್ ಮಾಡ್ತೀವಿ ಫಸ್ಟ್. ಇದು ಮತ್ತೆ ಅದೇನೋ ಇದ್ರಲ್ಲಿ ಟ್ಯಾಗ್ ಮಾಡೋ ಮುಂಚೆ ಫಸ್ಟ್ ಅವನ್ನ ಅದು ಟ್ಯಾಗ್ ನಾನು ಇನ್ಸ್ಟಾಗ್ರಾಮ್ ಮಾಡ್ಬೇಕಷ್ಟೇ. ಇದು ಯೂಟ್ಯೂಬ್ ಬೇಡ ಇನ್ಸ್ಟಾದಲ್ಲಿ ಟ್ಯಾಗ್ ಮಾಡಿ. ಇನ್ಸ್ಟಾದಲ್ಲಿ ಟ್ಯಾಗ್ ಮಾಡ್ತೀವಿ, ಯೂಟ್ಯೂಬ್ ಅಲ್ಲಿ ಏನೋ ಮಾಡಕ್ಕಲ್ಲ. ಯೂಟ್ಯೂಬ್ ಅಲ್ಲಿ ನೋಡೋದ್ರಲ್ಲಿ ಇನ್ಸ್ಟಾಗ್ರಾಮಿಗೆ ಬಂದು ನೋಡಿ, ಓಕೆನಾ? ಆಕ್ಚುಲಿ ಈಗ ನಾವು ಇಲ್ಲಿ ಪೂಲ್ಗೆ ಹೋಗ್ತಿದೀವಲ್ಲ, ಪೂಲ್ಗೆ ಹೋಗ್ತಿದ್ವಿ. ನೆಕ್ಸ್ಟ್ ವ್ಯೂ ಪೂಲ್. ಎಂತ ಮಾಡ್ಬೇಕಂತೆ? ಶವರ್ ಮಾಡ್ಬೇಕಂತೆ, ಆಮೇಲೆ ಇಲ್ಲ ನಿಮ್ಗೆ ಖಾಲಿ ಪ್ಲೇನ್ ಇದ್ರಲ್ಲಿ ಮಾಡ್ಬೋದು. मतलब विदाउट शर्ट, लेकिन विदाउट शर्ट कर सकते हैं ना? सही वाला पर्सन है इनके. ಅಲ್ಲ, ಇದು ವಿದಾउट ಶರ್ಟ್ ಮಾಡ್ಬೋದಲ್ಲ?
ವಿತೌಟ್ ಶರ್ಟ್ ವಿದೌಟ್ ಸರ್ ಹಾಂ ಮಾಡ್ಬೋದು ಎಂತ ಆ್ಯಕ್ಚುಲಿ ಬಾಡಿ ಆಕ್ಚುಲಿ वो नायलॉन है ये नायलॉन का शर्ट नो आप टच करके देखिए एक्चुअली नायलॉन है ಹಾಂ ಬಟ್ ಅದೊಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ತದೆ, ನೀವು ಅಡ್ಜಸ್ಟ್ ಮಾಡಿ ಎಂತ ಮಾಡೋದು. ಅದೊಂದು ಸ್ವಲ್ಪ ಕಟ್ ಮಾಡಿದ್ರೆ ಯಾವುದು ಇಲ್ಲ ನೀವು ಹೇಳಿ, ನಾನು ಬೀಪ್ ಮಾಡ್ತೀನಿ, ಬೇಡ ಬೀಪ್ ಹಾಕ್ತೀನಿ. ಆಮೇಲೆ ಅಲ್ಲ ಅಲ್ಲಿಂದ ಬರುತ್ತೆ ನೋಡಿ, ನಾವು ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಒಳ್ಳೆ ಸನ್ಸೆಟ್ ಕಾಣಿಸ್ತದೆ. ಈ ಕಡೆ ಸ್ವಿಮ್ಮಿಂಗ್ ಪೂಲ್, ಆ ಕಡೆ ಬೀಚ್, ಸಕ್ಕತ್ತಾಗಿದೆ ವ್ಯೂ ಅಂತೂ. ಸೊ ಈವ್ನಿಂಗ್ ಟೈಮ್ ಅಂತೂ ಬ್ಯೂಟಿಫುಲ್ ಮೂಮೆಂಟ್. See, the world is getting better now. Feel the change is coming on my way. Keeping hope as higher as I can. Moving on, embracing destiny. Carry on, despite all my past, into tomorrow's bright and shiny days. No turning back, I'm moving on, no turning back. Up to the moon, there is no turning back. मैं किसी का दीवाना तो चुमो तो नाचो मेरे साथ नाचो गाओ I am on this यहाँ कल क्या हो किसने जाना, हर जिंदगी एक सफर ये सुहाना. यहाँ कल क्या हो किसने जाना. ನಾವು ಕೇಳಿಸ್ತಾ ಇರುತ್ತೆ, ನಾನು ಬಿಡಿಸ್ತಾ ಇದ್ದೀನಿ. ಎಂಜಾಯಿಂಗ್ ಮೂಮೆಂಟ್ ಇನ್ ಮೈ ಲೈಫ್. ಯಾರು ದಿಸ್ ಇಸ್ ದ ನೆನೆಸ್ಕೊಂತಾರೋ ಫಸ್ಟ್ ಟೈಮ್. ಯಾರು ನೆನೆಸ್ಕೊಂತಾರೋ ಗೊತ್ತಿಲ್ಲ. ಇಲ್ಲ. ಸೊ ಫೋನ್ ಮಾಡ್ತೀನಿ, ತುಂಬಾ ಚೆನ್ನಾಗಿತ್ತು ಲೈವ್ ಮ್ಯೂಸಿಕ್. ಐ ಶುಡ್ ಸೇ ಥ್ಯಾಂಕ್ಸ್ ಟು ದಿಸ್ ಟೂ ಪರ್ಸನ್, ದೀಕ್ಷಿತ್ ಹಾಗೂ ಪ್ರದೀಪ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹೆಸರು ಹೇಳ್ಬಿಟ್ಟ. MPT ಟ್ರಾವೆಲ್ ಬ್ಲಾಗ್ಸ್ ಆಕ್ಚುಲಿ ತುಂಬಾ ಇಷ್ಟ ಆಯ್ತು ನಮ್ಗೆ. ನೈಟ್ ಅಂತೂ ಆ ಲೈವ್ ಮ್ಯೂಸಿಕ್ ಆಗಿರ್ಬೋದು ಸೂಪರ್ ಆಗಿತ್ತು. ಪರವಾಗಿಲ್ಲ, ಕಾಣಿಸಿಲ್ಲ ಅಂದ್ರು ಅವ್ರಿಗೆ ನಮ್ಮ ಮಾತಾಡೋದು ಫ್ಲಾಶ್ ಹಾಕಲಿ, ಫ್ಲಾಶ್ ನಮ್ಮ ಫೀಲಿಂಗ್ಸ್ ನಿಮಗೆ ಅರ್ಥ ಬೆಳಕು ಬರೋದು ಬೇಡವನಲ್ಲಿ. ಫ್ಲಾಶ್ ಫ್ರಂಟ್ ಅಲ್ಲಿ ಎಲ್ಲಿ ನಿನ್ನ ಅಜ್ಜ ಇಟ್ಟಿದಾರ. 4K ಡಸ್ ನಾಟ್ ಸಪೋರ್ಟ್ ಬೇರೆ ಕಮ್ಮಿ ಮಾಡು. ಅಲ್ಲ, ನಿನ್ ಮೊಬೈಲ್ ಅಲ್ಲಿ ಫ್ರಂಟ್ ಫ್ಲಾಶ್ ಇಲ್ಲ ಆದ್ರೆ ಹಾಕ್ತೆ. ಇಲ್ಲ ಆಕ್ಚುಲಿ ನಿಮ್ಗೆ ಮೋಸ್ಟ್ಲಿ ನಮ್ಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಇರ್ಬೋದು, ಬಟ್ ನಾವು ನೈಟ್ ಒಂದು ಲೈವ್ ಮ್ಯೂಸಿಕ್ ನ ಮುಗಿಸ್ಕೊಂಡು ಬರ್ತಾ ಇದೀವಿ. ಸಖತ್ತಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್ ಆಫ್ಟರ್ ಮೀಟಿಂಗ್ ಎಂತ ಲಾಂಗ್ ಟೈಮ್. ಕಾಣಿಸ್ತೀನ ತುಂಬಾ ವರ್ಷಗಳ ನಂತರ ಅಂದ್ರೆ ಒಂದು ಎಂತ ಮಚ್ಚ, ನಾವು ಬೆಂಗಳೂರಲ್ಲಿ ಇದ್ದಾಗೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ನಾವು ಎಂಜಾಯ್ ಮಾಡಿದ್ದೆ ಶಿವಮೊಗ್ಗ ಹೋದಾಗ. ಐ ಥಿಂಕ್ ಇಟ್ಸ್ ಬಿನ್ ಇಯರ್. ಬಟ್ ಅಕ್ಷಯ್ ಅವರು ನಮ್ಗೆ ಸಿಗ್ಲಿಲ್ಲ. ನನ್ನ ಮಗ ವರ್ಷ ಆಗಿತ್ತು. ಸೊ ಲೈವ್ ಮ್ಯೂಸಿಕ್ ಅದು ಚೆನ್ನಾಗಿತ್ತು. ನೀವು ಡೆಫಿನೆಟ್ಲಿ ನೀವು ವೀಕೆಂಡ್ ಅಲ್ಲಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ವಿಸಿಟ್ ಮಾಡ್ಬೋದು ಇಲ್ಲಿಗೆ. ಯು ಕ್ಯಾನ್ ಎಂಜಾಯ್ ಲಾಟ್. ಬೀಚ್ ಸೈಡ್ ಅಲ್ಲಿ ಆ ರೆಸ್ಟೋರೆಂಟ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಲೈವ್ ಮ್ಯೂಸಿಕ್ ಆಗಿರ್ಬೋದು, ಆಸಮ್ ಅಂದ್ರೆ ಆಸಮ್. ಸೊ ತುಂಬಾ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಸೊ ಗೈಸ್, ಇಲ್ಲಿಗೆ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಗುಡ್ ನೈಟ್. ನನ್ನ ಮಗ ನನಗೆ ಫ್ಲಾಶ್ ಲೈಟ್ ಹಿಡಿತಲ್ಲ. ಬಾಯ್. MPT ಟ್ರಾವೆಲ್ ಬ್ಲಾಗ್. 1, 2, 3. I've been feeling so small. Watch the clock ticking off the wall. But tonight I'm letting it go. Spend my coin for sure. I'm gonna be myself, or I could be someone else. No one's stopping me now. I'm gonna skip my
my brakes. I'm gonna make mistakes. I just wanna feel alive. It's just what I do when I'm out. So try not to hold